ಇನ್ನು ದತ್ತಪೀಠ ಹೋರಾಟಗಾರರಿಗೆ ಸಮನ್ಸ್ ಜಾರಿಯ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿ ನೀಡಿರುವಂತಹ ಸರ್ಕಾರ ಪೆಂಡಿಂಗ್ ಇರೋ ಹಳೆಯ ಕೇಸ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಪೆಂಡಿಂಗ್ ಇದ್ದಂಥ ಕೇಸ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಸರ್ಕಾರದ ಅನುಮತಿ ಮೇರೆಗೆ ಗೃಹ ಇಲಾಖೆಯಿಂದ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆಗದೆ ಪೆಂಡಿಂಗ್ ಇದ್ದ ಕೆಲ ಕೇಸ್ಗಳ ಬಗ್ಗೆ ಸರ್ಕಾರ ಒಂದು ಸೂಚನೆ ಇತ್ತು. ಇದರ ಜೊತೆಗೆ ಆ ಹಳೆ ಕೇಸ್ಗಳನ್ನ ಕ್ಲಿಯರ್ ಮಾಡಿ ಅನ್ನುವಂಥ ಸೂಚನೆ ಕೂಡ ಇತ್ತು. ಇನ್ನು ಹಳೆ ಕೇಸ್ಗಳನ್ನು ನೋಡೋದಾದರೆ 2017ರಲ್ಲಿ ಏನಾಗಿತ್ತು, ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾದಲ್ಲಿ ಗೋರಿಗಳ ಧ್ವಂಸವಾಗಿರುವ ಬಗ್ಗೆ ಒಂದು ಕೇಸ್ ದಾಖಲಾಗಿತ್ತು. 2017ರ ಡಿಸೆಂಬರ್ 3ರಂದು ನಡೆದಂಥ ಘಟನೆ ಇದು. ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಅದನ್ನು ತನಿಖೆಯನ್ನು ಕೂಡ ಮುಂದುವರಿಸಲಾಗಿತ್ತು. 14 ಬಜರಂಗ ದಳ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗಿತ್ತು ಆ ಸಂದರ್ಭದಲ್ಲಿ. ಅಂದರೆ 2017ರ ಡಿಸೆಂಬರ್ 3ರಂದು ನಡೆದಂಥ ಘಟನೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಸಮನ್ಸನ್ನು ಜಾರಿ ಮಾಡಲಾಗಿದೆ. IPC ಸೆಕ್ಷನ್ 143, 447, 427 ಸೇರಿದಂತೆ ವಿವಿಧ ಕೇಸ್ನಡಿ 14 ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಇನ್ನು ದತ್ತಪೀಠದಲ್ಲಿ ಭಗವಧ್ವಜ ಹಾರಿಸಿದ್ದಕ್ಕೆ ಕೇಸ್ ಹಾಕಿದ್ದಾರೆ ಅಂತ, ಜೊತೆಗೆ 7 ವರ್ಷದ ಹಿಂದಿನ ಕೇಸ್ಗೆ ಚಾರ್ಜ್ ಶೀಟ್ ಸಲ್ಲಿಸಿ ಸಮನ್ಸ್ ಮಾಡಿದ್ದಾರೆ ಅಂತ ಕೊಪ್ಪಳದಲ್ಲಿ ಮಾಜಿ ಶಾಸಕ CT ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿವಾದಿತ ಇನಾಮು ದತ್ತಾತ್ರೇಯ ಬಾಬಾ ಮುಡಂಗಿರಿ ಸ್ವಾಮಿ ದರ್ಗಾದಲ್ಲಿ ಡಿಸೆಂಬರ್ 3, 2017ರ ದತ್ತ ಜಯಂತಿಯಲ್ಲಿ ಏನು ಗೋರಿ ಧ್ವಂಸ ನಡೆದಿತ್ತು, ಈ ಧ್ವಂಸ ಪ್ರಕರಣ ನಡೆದು 7 ವರ್ಷದ ಬಳಿಕ ಈಗ ಸಮನ್ಸ್ ಜಾರಿಯಾಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಈ ಒಂದು ಪ್ರಕರಣದ A1 ಆರೋಪಿಯಾಗಿರುವಂತಹ ಹಿಂದೂ ಕಾರ್ಯಕರ್ತ ತುಡ್ಕೂರು ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಆಲ್ರೆಡಿ ಇದು 2017ರಲ್ಲಿ ನಡೆದಿತ್ತು, ಇವಾಗ ನಿಮಗೆ ಸಮನ್ಸ್ ಜಾರಿ ಮಾಡಿದೆ, ಇದ್ರ ಬಗ್ಗೆ ಸರ್? ಸಹಜವಾಗಿ ಹೋರಾಟ ಅಂತ ಬಂದಾಗ ಅದು ಆಕ್ರೋಶಕ್ಕೊಳಗಾಗಿ ಅಲ್ಲಿದ್ದಂಥ ಮಾಲಾಧಾರಿಗಳು ಏನು ಗೋರಿಗಳನ್ನು ಧ್ವಂಸ ಮಾಡಿದ್ದಂಥದ್ದು ಅದು ಪ್ರಕರಣ ಆಗಿತ್ತು. ಅದರಲ್ಲಿ ನಾನು ಆ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಆಗಿದ್ದೆ ಆ ಸಮಯದಲ್ಲಿ. ಆವಾಗ ನನಗೆ A1 ಮಾಡಿದರು ಆ ಕೇಸ್ನಲ್ಲಿ. ನನಗೂ ಆ ಕೇಸು ಮುಗ್ದಿದೆ. ನಾನು ಆ ಕೇಸಿಗೆ ಜೈಲಿಗೂ ಹೋಗಿದ್ದೆ, ಅದಕ್ಕೆ ಬೇಲು ಕೂಡ ತಗೊಂಡಿದ್ದೆ. ಬೇಲ್ ತಾಂಡ ನಂತರ ಅದು ಸುಮಾರು ನಾವು ಒಂದು 2-3 ಸರಿ ಹಿರಿಂಗನ್ನು ಅಟೆಂಡ್ ಆಗಿದ್ವಿ. ನಂತರ ಹಿರಿಂಗನ್ನು ಅಟೆಂಡ್ ಆದಾಗ 2021ರಲ್ಲಿ ಆಗಿನ ಸರ್ಕಾರ ಏನು BJP ಸರ್ಕಾರ ಇದ್ದಾಗ ಅದನ್ನು ಕೇಸನ್ನು ಹಿಂಪಡೆದಿದೆ ಅಂತೇಳಿ ನಾವು ಭಾವಿಸಿದ್ವಿ. ಆದರೆ ಈಗ ಚಾರ್ಜ್ ಶೀಟನ್ನು ಹಾಕಿದ್ದೀವಿ. ಚಾರ್ಜ್ ಶೀಟ್ ನಂತರ ಈಗ ನಿನ್ನೆ ನಮಗೆ ಅದರ ಸಮನ್ಸ್ ಬಂದಿದೆ. ಸೋಮವಾರ ಅಂದರೆ 8ನೇ ತಾರೀಕು ನಮಗೆ ಅದನ್ನು ಕೋರ್ಟ್ ಅಟೆಂಡ್ ಆಗಬೇಕು ಅಂತ ಹೇಳಿದೆ. ನಾವು ಕೋರ್ಟಿಗೆ ಅಟೆಂಡ್ ಆಗಬೇಕು ಅಂತಿದ್ದೀವಿ. ಆದರೆ ಮರುಜೀವ ಕೊಟ್ಟಿರೋಂಥದ್ದು ಇದು ಒಂದು ಆಶ್ಚರ್ಯಕರವಾಗಿದೆ ನಮಗೆ. ಏನು ಇಷ್ಟು ವರ್ಷ ಇಲ್ದಿದ್ದು ಈಗ ತಕ್ಷಣಕ್ಕೆ ಆ ಕೇಸಿಗೆ ಮರುಜೀವ ಕೊಟ್ಟಿರೋಂಥದ್ದು ಒಂದು ಉದ್ದೇಶಪೂರ್ವಕ ಅನ್ನಿಸ್ತದೆ ನಮಗೆ. ಅಂದರೆ ಸರ್, ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಜೊತೆಗೆ ರಾಮ ಮಂದಿರ ಉದ್ಘಾಟನೆಗೂ ಕೂಡ ದಿನಗಣನೆ ಆರಂಭವಾಗಿದೆ. ಇದ್ರ ಜೊತೆಗೆ ಸಾಕಷ್ಟು ಹಿಂದೂ ಕಾರ್ಯಕರ್ತರ ಮೇಲೇ ಇದ್ದಂತಹ ಕೇಸ್ಗಳಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿರುವಂಥದ್ದು. ಸರ್, ಎಲ್ಲೋ ಒಂದು ಕಡೆ ಹಿಂದೂ ಕಾರ್ಯಕರ್ತರನ್ನು ಈ ಸರ್ಕಾರ ಟಾರ್ಗೆಟ್ ಮಾಡ್ತಾ, ಇದ್ರ ಬಗ್ಗೆ ಸರ್? 100ಕ್ಕೆ 100 ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿರೋದು ಅದು 100% ಸತ್ಯ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಹುಬ್ಬಳ್ಳಿಲಿ ಆಗಿದ್ದಂಥ ಏನು ಶ್ರೀಕಾಂತ್ ಪೂಜಾರಿ ಅವ್ರ ಮೇಲೆ ಪ್ರಕರಣ ನೋಡ್ಬೋದು. 92ರಲ್ಲಿ ಆಗಿದ್ದಂಥ ಕರಸೇವೆಗೂ ಈಗ ರಾಮ ಮಂದಿರ ಉದ್ಘಾಟನೆಗೂ ಸಂಬಂಧವನ್ನು ಕಲ್ಪಿಸಿ, ಅಂದರೆ ಆ ಕೇಸಿಗೂ ಸಂಬಂಧ ಕಲ್ಪಿಸಿ ಅವ್ರನ್ನ ಬಂಧಿಸಿರೋದು ನೋಡ್ತಾ ಇದ್ರೆ, ಇನ್ನು ಮತ್ತು ದತ್ತಪೀಠದ ಕೇಸಿಗೆ ನಾವು ದತ್ತಪೀಠವನ್ನು ದಕ್ಷಿಣ ಭಾರತದ 2ನೇ ಅಯೋಧ್ಯ ಅಂತ ಕೂಡ ಕರಿತೀವಿ. ಆ 2ನೇ ಅಯೋಧ್ಯದಲ್ಲಿ ನಡೆದಂಥ ಈ ಪ್ರಕರಣಕ್ಕೆ ನಮಗೆ ಮರುಜೀವ ಕೊಟ್ಟಿರೋದು ನೋಡ್ತಾ ಇದ್ರೆ, ಈಗ ಎಲ್ಲೋ ರಾಮ ಮಂದಿರ ಉದ್ಘಾಟನೆಗೂ ಇದಕ್ಕೂ, ಯಾಕೆಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದೇ ಮುಸಲ್ಮಾನರಿಗೆ ಬಹಳಷ್ಟು ನೋವಿದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕಂತೂ ಇದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರನೇ ಈ ಉದ್ದೇಶಪೂರ್ವಕವಾಗಿ ಇವತ್ತು ಟಾರ್ಗೆಟ್ ಮಾಡ್ತಾರೆ. ಇದು ನನ್ನ ಮೇಲೆ ಅಂತಲ್ಲ, ನನಗೆ ಮತ್ತು ಈ 14 ಜನರ ಮೇಲೆ ಅಂತಲ್ಲ, ಇನ್ನೂ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಪ್ರಕರಣದಲ್ಲಿ ಇರೋವಂಥ ಎಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ 100ಕ್ಕೆ 100 ಇವರು ಕೇಸ್ ಮಾಡ್ತಾರೆ ಮತ್ತು ಮರುಜೀವನ ಕೊಡ್ತಾರೆ ಅಂತೇಳಿ ಅನ್ನಿಸ್ತದೆ. ಸರ್, ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಹೇಗಿರುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರುಗಳ ಜೊತೆ ಮಾತುಕತೆ ಮಾಡಿದ್ದೀರಾ? ಸಭೆ ಆಯಿತಾ ಅಥವಾ ಹೇಗೆ ಸರ್? ನನಗೆ ನಿನ್ನೆ ಬಂದಿರೋ ಅಂಥದ್ದು ನೋಟಿಸು. ನಾನು ಊರಲ್ಲಿರಲಿಲ್ಲ. ನನಗೆ ಫೋನ್ ಮಾಡಿ ಹೇಳಿದಾಗ ಈ ಥರದ್ದು ಮಾಧ್ಯಮದಲ್ಲಿ ಎಲ್ಲ ಕಡೆ ಬಂದಾಗ ನನಗೂ ಮುಖಂಡರೆಲ್ಲ ಕಾಲ್ ಮಾಡಿದರು, ಮತ್ತು ಸಂಘಟನೆಯ ಹಿರಿಯರು ಕೂಡ ಕಾಲ್ ಮಾಡಿ ಹೇಳಿದ್ದಾರೆ. ಮತ್ತು ನಮ್ಮ ಚಿಕ್ಕಮಗಳೂರಿನ ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ನನಗೆ ಕಾಲ್ ಮಾಡಿ ಯಾವುದೇ ಥರದ ಹೋರಾಟ ಇದ್ದರೆ ನಾವು ಕೂಡ ಕೈ ಜೋಡಿಸ್ತೀವಿ, ನಾವು ನಿಮ್ಮ ಜೊತೆ ನಿಲ್ತೀವಿ, ಯಾವುದೇ ಕಾರಣಕ್ಕೂ ಕಾರ್ಯಕರ್ತರನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಅಂತೇಳಿ ನಮಗೆ ಆತ್ಮಸ್ಥೈರ್ಯವನ್ನು ಕೂಡ ತುಂಬಿದ್ದಾರೆ. ಇದಿಷ್ಟು ಏನು ದತ್ತಪೀಠ ಹೋರಾಟಗಾರರಾಗಿರುವಂತಹ ತುಡ್ಕೂರು ಮಂಜು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.